press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಸಂಖ್ಯಾಶಾಸ್ತ್ರದಲ್ಲಿ ಅಭ್ಯಾಸ ಲೆಕ್ಕಗಳನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಭ್ಯಾಸ 14.2ರಲ್ಲಿ ಮೊದಲನೇ ಲೆಕ್ಕ ಏನಿದೆ ಅಂತ ಹೇಳಿ ಫಸ್ಟ್ ಪ್ರಶ್ನೆನ ಓದ್ಕೊಂಡು ಅರ್ಥ ಮಾಡಿಕೊಂಡು ಆ ನಂತರ ಇದರ ಪರಿಹಾರ ಏನು ಬರುತ್ತೆ ಅಂತ ಹೇಳಿ ನೋಡ್ಕೊಳ್ತಾ ಬರೋಣ. ಫಸ್ಟ್ ಪ್ರಶ್ನೆನ ಹೇಳ್ತೀನಿ ನಿಮಗೆ. 8ನೇ ತರಗತಿಯ 30 ವಿದ್ಯಾರ್ಥಿಗಳು, ಅಂದರೆ ಒಂದು ತರಗತಿ ಇದೆ, 8ನೇ ತರಗತಿಯಲ್ಲಿ 30 ವಿದ್ಯಾರ್ಥಿಗಳನ್ನ ರಕ್ತದ ಗುಂಪನ್ನು ಈ ಕೆಳಗಿನಂತೆ ದಾಖಲಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕೆಳಗಿನಂತೆ ಅಂದರೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಈ ರೀತಿ ಕೆಳಗಿನಂತೆ ಅಂದರೆ ಒಂದು 8ನೇ ತರಗತಿಯಲ್ಲಿ 30 ವಿದ್ಯಾರ್ಥಿಗಳ ರಕ್ತದ ಗುಂಪನ್ನು ಈ ರೀತಿಯಲ್ಲಿ ಪಟ್ಟಿ ಮಾಡಿದ್ದಾರೆ ಅವರು. ಈ ದತ್ತಾಂಶಗಳನ್ನು ಅಂದರೆ ಇಲ್ಲಿರುವಂಥ ದತ್ತಾಂಶಗಳನ್ನು ಆವೃತ್ತಿ ವಿತರಣಾ ಪಟ್ಟಿಯಿಂದ ಪ್ರತಿನಿಧಿಸಿ. ಅಂದರೆ ನಿಮ್ಗೆ ಇಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೆ, ಆವೃತ್ತಿ ವಿತರಣಾ ಪಟ್ಟಿ ಅಂದರೆ ಏನು ಮಾಡ್ತೀರಾ, ಒಂದು ಕೋಷ್ಟಕ ಹಾಕಿಬಿಟ್ಟು ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಆ ರೀತಿ ಇರುವಂಥ ಅಂದರೆ ಫ್ರೀಕ್ವೆನ್ಸಿ ಆವೃತ್ತಿನ ಬರೆದಿದ್ವಿ ನಾವು, ನೆನಪಿದೆ ಅಲ್ವಾ? ಈ ಪ್ರಶ್ನೆಗೂ ಅದೇ ರೀತಿಯಾಗಿ ನಾವು ಬಿಡಿಸ್ತಾ ಬರ್ತೀವಿ. ಕೋಷ್ಟಕವನ್ನು ಬರ್ಕೊಂಡು ಅಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ತಾ ಬರ್ತೀವಿ. ಇಲ್ಲಿ ಫ್ರೀಕ್ವೆನ್ಸಿ ಅಂದರೆ ಅವರು ರಕ್ತದ ಗುಂಪನ್ನು ಕೊಟ್ಟಿದ್ದಾರಲ್ವ, ಅದರಲ್ಲಿ ನಮಗೆ ಯಾವ್ಯಾವುದು ಅಂತ ಹೇಳಿ ಒಂದು ಕಡೆ ಬರ್ಕೊಂಡು ಎ ಗುಂಪು ಅಲ್ಲಿ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಬಿ ಇರೋದೆಷ್ಟು, ಎ ಬಿ ಇರೋದೆಷ್ಟು, ಓ ರಕ್ತದ ಗುಂಪು ಇರುವಂಥ ವಿದ್ಯಾರ್ಥಿಗಳು ಎಷ್ಟು ಅನ್ನೋದನ್ನು ನಾವೇನು ಮಾಡ್ತೀವಿ, ಒಂದು ಕೋಷ್ಟಕದಲ್ಲಿ ಪ್ರತಿನಿಧಿಸಬೇಕಾಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಆವೃತ್ತಿ ವಿತರಣಾ ಪಟ್ಟಿ ಅಂತ ಹೇಳಿ ಕರೆಯುವಂಥದ್ದು. ಅದನ್ನು ಇವಾಗ ಮಾಡಬೇಕಾಗುತ್ತೆ ಈ ಪ್ರಶ್ನೆಯಲ್ಲಿ. ಆ ನಂತರ ಯಾವ ರಕ್ತದ ಗುಂಪು ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ, ಅಂದರೆ ತುಂಬ ಸಾಮಾನ್ಯವಾಗಿರ್ತಕ್ಕಂಥ ರಕ್ತದ ಗುಂಪು ಯಾವುದು ಅನ್ನೋದು ನೀವು ಈ ಕೋಷ್ಟಕದ ಮೇಲೆ ನೀವು ಬರಿಬೇಕಾಗತ್ತೆ. ಅದನ್ನು ಬರೆದ ನಂತರ ಆಮೇಲೆ ಮತ್ತು ಯಾವುದು ವಿರಳವಾಗಿದೆ ಅಂದರೆ ಯಾವುದು ರೇರೆಸ್ಟ್ ಅಂತ ಹೇಳ್ತೀವಿ, ಅಂದರೆ ತುಂಬ ಅತಿ ಕಡಿಮೆ ಇರುವಂಥದ್ದು, ತುಂಬ ವಿರಳ ಅಂತ ಹೇಳಿ ಕರೆಯುವಂಥದ್ದು ನಾವಿಲ್ಲಿ. ತುಂಬ ವಿರಳವಾಗಿರ್ತಕ್ಕಂಥ ರಕ್ತದ ಗುಂಪು ಯಾವುದು ಅನ್ನೋದನ್ನು ನೀವು ಇಲ್ಲಿ ಕಂಡುಹಿಡಿಬೇಕಾಯಿತು. ಫಸ್ಟ್ ಏನು ಮಾಡಬೇಕು, ಆವೃತ್ತಿ ವಿತರಣಾ ಪಟ್ಟಿಯನ್ನು ಬರೀಬೇಕು. ಆನಂತರ ಹೆಚ್ಚು ಸಾಮಾನ್ಯವಾಗಿರ್ತಕ್ಕಂಥ ರಕ್ತದ ಗುಂಪು ಯಾವುದು ಮತ್ತು ವಿರಳವಾಗಿರ್ತಕ್ಕಂಥ ರಕ್ತದ ಗುಂಪು ಯಾವುದು ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಫಸ್ಟು ನೋಡಿ ಅವರು ಏನು ಹೇಳಿದ್ದಾರೆ, ಪರಿಹಾರವನ್ನು ಮಾಡ್ತಾ ಬರೋಣ. ಪರಿಹಾರ ಅವ್ರೇನು ಹೇಳಿರೋದು, 8ನೇ ತರಗತಿಯಲ್ಲಿ 30 ವಿದ್ಯಾರ್ಥಿಗಳನ್ನ ತಗೊಂಡಾರೆ ಅಲ್ವಾ. ವಿದ್ಯಾರ್ಥಿಗಳದ್ದು ರಕ್ತದ ಗುಂಪನ್ನು ತೆಗೆದುಕೊಂಡಾರೆ. ಇವಾಗ ಫಸ್ಟ್ ನಾವೇನು ಮಾಡಬೇಕು, ಆವೃತ್ತಿ ವಿತರಣಾ ಪಟ್ಟಿಯನ್ನು ಬರೀಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಹೆಚ್ಚು ಸಾಮಾನ್ಯವಾದ ಅಂದರೆ ರಕ್ತದ ಗುಂಪು ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಇವಾಗ. ಅದಾದಮೇಲೆ ಮತ್ತೆ ವಿರಳವಾದ ರಕ್ತದ ಗುಂಪು ಯಾವುದು ಅಂತ. ಏನು ಮಾಡಬೇಕು ನಾವಿಲ್ಲಿ, ಫಸ್ಟು ಆವೃತ್ತಿ ವಿತರಣಾ ಪಟ್ಟಿನ ಮಾಡಬೇಕು. ಆನಂತರ ಏನು ಮಾಡ್ತೀವಿ, ಹೆಚ್ಚು ಸಾಮಾನ್ಯವಾದ ರಕ್ತದ ಗುಂಪು ಯಾವುದು, ವಿರಳವಾದ ರಕ್ತದ ಗುಂಪು ಯಾವುದು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು. ಅದನ್ನು ಬರ್ಕೊಂಡಿದ್ದೀನಿ ನಾನು ಫಸ್ಟು ಡಾಟಾನ. ನೋಡಿ ಮಕ್ಕಳೇ, ಈಗ ಏನು ಮಾಡೋಣ, ಫಸ್ಟು ಆವೃತ್ತಿ ವಿತರಣಾ ಪಟ್ಟಿನ ಬರ್ಕೊಳ್ಳೋಣ. ಫಸ್ಟಿಂದು ಏನು ಬರ್ಕೋಬೋದು ಇಲ್ಲಿ, ಆವೃತ್ತಿ ವಿತರಣಾ ಪಟ್ಟಿ ಅಂದರೆ ಫಸ್ಟ್ ಏನು ಬರುತ್ತೆ ನಮಗೆ, ಫಸ್ಟು ರಕ್ತದ ಗುಂಪುಗಳನ್ನ ನಾವು ಬರ್ಕೋಬೇಕಾಗುತ್ತೆ. ರಕ್ತದ ಗುಂಪನ್ನು ಬರ್ಕೊಂಡಿದ್ದೀನಿ. ಆನಂತರ ಏನು ಬರ್ಕೋಬೋದು, ಆವೃತ್ತಿಗಳನ್ನ ಅಂದರೆ ಯಾವ್ಯಾವ ರಕ್ತದ ಗುಂಪುಗಳು ಎಷ್ಟೆಷ್ಟು ಬಾರಿ ಎಷ್ಟು ವಿದ್ಯಾರ್ಥಿಗಳಲ್ಲಿ ಇದೆ ಅನ್ನೋದನ್ನು ನೀವು ಏನು ಮಾಡ್ತೀರಿ, ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬರೀತೀರಿ. ಹಾಗಾಗಿರೋದ್ರಿಂದ ಇಲ್ಲಿ ರಕ್ತದ ಗುಂಪು ಮತ್ತು ಇಲ್ಲಿ ಇನ್ನೊಂದು ಕಡೆಯಲ್ಲಿ ಏನು ಬರ್ಕೊತೀರಾ, ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಆವೃತ್ತಿ ಅಂತ ನಾವು ಹೇಳ್ಬೋದು. ಕಂಡುಹಿಡಿತಾ ಇರೋದು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಆವೃತ್ತಿನ ನಾವು ಏನಂತ ತೆಗೆದುಕೊಳ್ಬೋದು, ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿ ತೆಗೆದುಕೊಳ್ಬಹುದು. ಈಗ ಇದನ್ನು ನಾವೇನಂತ ಕರಿತೀವಿ, ಆವೃತ್ತಿ ವಿತರಣಾ ಪಟ್ಟಿ ಅಂತ ಹೇಳಿ ಕರಿತೀವಲ್ವಾ. ಅದನ್ನು ಬರ್ಕೊಂಡೆ.
ನೋಡಿ ಮಕ್ಕಳೇ, ನಮಗೆ ಇಲ್ಲಿ ಅಂದರೆ ರಕ್ತದ ಗುಂಪನ್ನು ಪಟ್ಟಿ ಮಾಡಿದಾರಲ್ವಾ, ಇದರಲ್ಲಿ ನಮಗೆ ಯಾವ್ಯಾವೆಲ್ಲ ರಕ್ತದ ಗುಂಪು ಗೊತ್ತಾಗ್ತಪ್ಪ ಅಂತಂದರೆ ನೋಡಿ, ಎ ಸಿಗುತ್ತೆ, ಎ ರಕ್ತದ ಗುಂಪಿದೆ, ಮತ್ತು ಬಿ ರಕ್ತದ ಗುಂಪಿದೆ, ಆಮೇಲೆ ಓ ರಕ್ತದ ಗುಂಪಿದೆ, ಹಾಗೆ ಎ ಬಿ ಅನ್ನೋ ರಕ್ತದ ಗುಂಪು ನಮಗೆ ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದು. ಅದನ್ನು ನಾನಿಲ್ಲಿ ಪಟ್ಟಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಎ ರಕ್ತದ ಗುಂಪಿದೆ, ಆಮೇಲೆ ಬಿ, ಆಮೇಲೆ ಎ ಬಿ, ಆಮೇಲೆ ಯಾವುದಿದೆ ಓ ರಕ್ತದ ಗುಂಪು ಇರುವಂಥದ್ದು. ಅದನ್ನು ಪಟ್ಟಿ ಮಾಡಿಕೊಂಡೆ. ಇವಾಗ ನಮಗೆ ಒಟ್ಟು ಕೊನೆಯದಾಗಿ ನಾವು ಒಟ್ಟು ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ಹಾಂ ನೋಡಿ, ಈಗ ಈ ವಿದ್ಯಾರ್ಥಿಗಳ ಅಂದರೆ ಎ ರಕ್ತದ ಗುಂಪು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಬರ್ಕೋಬೇಕು ಇವಾಗ. ಹಾಗೆ ಬಿ ವಿದ್ಯಾರ್ಥಿಗಳು ಅಂದರೆ ಬಿ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವಿಲ್ಲಿ ಬರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಫಸ್ಟು ಎ ರಕ್ತದ ಗುಂಪು ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆನ ನಾವಿಲ್ಲಿ ನೋಡ್ಕೋಬೇಕು. ಎಷ್ಟು ಜನ ಬರ್ತಾರೆ ಅಂತ ಹೇಳಿ. 1, ಹೌದಾ, ಇಲ್ಲಿ 2, 3, 4, 5, 6, 7, 8, 9. ಎ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 9. ಹಾಗಿದ್ರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆನ ನಾವೇನಂತ ಬರೀಬೇಕು? 9 ಅಂತ ಹೇಳಿ ಬರೀತೀರ. ಈಗ ನೋಡಿ, ಮತ್ತೆ ಬಿ ರಕ್ತದ ಗುಂಪು, ಬಿ ಇಲ್ಲೊಂದಿದೆ, ಬಿ 1, ಮತ್ತು ಎಲ್ಲಿ ಬರುತ್ತೆ ಬಿ 2, 3, ಮತ್ತು 4, 5, 6. ಎಷ್ಟು ಇದೆ ಇಲ್ಲಿ ರಕ್ತದ ಗುಂಪುಗಳು? ಹಾಗಾದರೆ ನಮಗೆ ಬಿ ರಕ್ತದ ಗುಂಪುಗಳು 6 ಇದೆ ಅಂತ ಹೇಳಿ ಈ ಕೋಷ್ಟಕದಲ್ಲಿ ಅಂದರೆ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ನೀವು 6 ಅಂತ ಹೇಳಿ ಬರಿತೀರಿ. ಈಗ ನಂತರ ಅದೇ ರೀತಿ ಎ ಬಿ ರಕ್ತದ ಗುಂಪು ಎಷ್ಟಿದೆ ನೋಡ್ಕೊಳ್ಳೋಣ. 1, 2, ಮತ್ತು 3 ಮತ್ತೆ ಎಲ್ಲಿದೆ 3 ಎಷ್ಟಿದ್ದಾವೆ? ಹಾಗಿದ್ರೆ ಬರೀ 3 ಎಷ್ಟೇ ನಮಗೆ ಸಿಕ್ಕಿದ್ದು. ಎಷ್ಟು ರಕ್ತದ ಗುಂಪಿದ್ದಾವೆ? ಎ ಬಿ ಅನ್ನೋದು 3 ಇದ್ದಾವೆ. ಹಾಗಿದ್ರೆ ನಾವಿಲ್ಲಿ ಏನು ಬರ್ಕೋಬೋದು? 3 ಅಂತ ಹೇಳಿ ಬರಿಬಹುದು. ಈಗ ನಂತರ ಓ ಅನ್ನೋ ರಕ್ತದ ಗುಂಪು ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡಿ, 1, 2, 3, 4, 5, 6, 7, 8, 9, 10, 11, 12. ಎಷ್ಟು ಇದ್ದಾವೆ? 12 ಇದ್ದಾವೆ. ಹಾಗಾಗಿರೋದ್ರಿಂದ ಇಲ್ಲಿ ಏನಂತ ಬರ್ಕೊತೀರಾ? 12 ಅಂತ ಹೇಳಿ ಬರಿತೀರಿ. ಅಂದರೆ 12 ವಿದ್ಯಾರ್ಥಿಗಳಿಗೆ ಓ ಅನ್ನೋ ರಕ್ತದ ಗುಂಪಾಗಿರುತ್ತೆ. ಅಂದರೆ 12 ಜನ ವಿದ್ಯಾರ್ಥಿಗಳ ರಕ್ತದ ಗುಂಪು ಓ ಅನ್ನೋದಾಗಿರುತ್ತೆ ಅನ್ನೋದನ್ನು ಈ ಕೋಷ್ಟಕದಲ್ಲಿ ಬರೆದುಕೊಂಡಿದ್ದೀರಿ. ಎ ಅನ್ನೋ ರಕ್ತದ ಗುಂಪು 9 ಜನ ವಿದ್ಯಾರ್ಥಿಗಳಿಗಿರುತ್ತೆ, ಬಿ ಅನ್ನೋ ರಕ್ತದ ಗುಂಪು 6 ಜನ ವಿದ್ಯಾರ್ಥಿಗಳಿಗಿರುತ್ತೆ, ಅದೇ ಎ ಬಿ ಅನ್ನೋ ರಕ್ತದ ಗುಂಪು 3 ವಿದ್ಯಾರ್ಥಿಗಳಿಗಿರುತ್ತೆ, ಓ ಅನ್ನೋ ರಕ್ತದ ಗುಂಪು 12 ವಿದ್ಯಾರ್ಥಿಗಳಿಗಿರುತ್ತೆ. ಈಗ ನಮಗೆ ಒಂದು ತರಗತಿ ಅಂದರೆ 8ನೇ ತರಗತಿ ಅಂತ ಹೇಳಿ ತೆಗೆದುಕೊಂಡಿರ ಅಂದರೆ ಅಲ್ಲಿ ಒಟ್ಟು ವಿದ್ಯಾರ್ಥಿಗಳನ್ನ ಅವರು 30 ಅಂತ ಹೇಳಿ ತೆಗೆದುಕೊಂಡಿದ್ದಾರೆ. ನಮಗೆ ಇಲ್ಲಿ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆನ ಕೂಡಿದಾಗ ನಮಗೆ 30 ಬರಬೇಕು. ಹಾಗಿದ್ರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆ ಅಂತ ಹೇಳಿ ನೀವು ನೆನ್ಪಿಟ್ಕೋಬೇಕು. ನೋಡಿ, ಈಗ ಇಲ್ಲಿ 12 ಇದೆ, 15 ಆಗುತ್ತೆ, 15, 21, ಇಲ್ಲಿಗೆ 30. ಎಷ್ಟಾಯಿತು? ಹಾಗಿದ್ರೆ 30 ಅಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 30 ಅಂತ ಹೇಳಿ ಬರೀತೀರಿ. ಈಗ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಮಕ್ಕಳೇ, ಈಗ ಇದರ ಬೇಸ್ ಮೇಲೆ ಈ ಆವೃತ್ತಿ ವಿತರಣಾ ಪಟ್ಟಿ ಮೇಲೆ ನೀವು ಎರಡನೇದು ಅಂದರೆ ಎರಡನೇದಾಗಿ ನಾವು ಹೆಚ್ಚು ಸಾಮಾನ್ಯವಾದ ರಕ್ತದ ಗುಂಪು ಯಾವುದು ಅಂತ ಹೇಳಿ ಬರ್ಕೊಂಡೋಣ. ಹೆಚ್ಚು ಸಾಮಾನ್ಯವಾದ ರಕ್ತದ ಗುಂಪು ಯಾವುದು? ಹೆಚ್ಚು ಸಾಮಾನ್ಯವಾದ ರಕ್ತದ ಗುಂಪು ಇದರಲ್ಲಿರೋದು ಅಂತಂದರೆ ನೋಡಿ, ಹೆಚ್ಚು ಅಂದರೆ ತುಂಬ ಜನ ರಕ್ತದ ಗುಂಪು ಜಾಸ್ತಿ ಹೊಂದಿರತಕ್ಕಂಥ ರಕ್ತದ ಗುಂಪು ಯಾವುದಿದೆ? ಹೆಚ್ಚು ಸಾಮಾನ್ಯವಾದ ರಕ್ತದ ಗುಂಪನ್ನು ಹೊಂದಿರತಕ್ಕಂಥದ್ದು ಈ ಕೋಷ್ಟಕದಲ್ಲಿ ನೋಡಿದಾಗ ಅಂದರೆ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ನೋಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಯಾವುದು? ಓ ಅನ್ನೋ ರಕ್ತದ ಗುಂಪು. ಹಾಗಾಗಿರೋದ್ರಿಂದ ಇಲ್ಲಿ ಏನು ಬರೀತೀರಿ? ಓ ಅಂತ ಹೇಳಿ ಬರೀತೀರಿ. ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ. ಈಗ ನಂತರ ವಿರಳವಾದ ರಕ್ತದ ಗುಂಪು. ವಿರಳವಾದ ಅಂದರೆ ರೇರೆಸ್ಟ್ ಅಂದರೆ ಅತಿ ಕಡಿಮೆ ಅಂತ ಹೇಳಿ ನಾವು ಕರಿಬಹುದು.
ರಕ್ತದ ಅಂದರೆ ಇವಾಗ ಸಾಮಾನ್ಯವಾಗಿ ನಿಮಗೆ ಜನರಲ್ಲಾಗಿ ಹೇಳೋದಾದರೆ ಓ ನೆಗೆಟಿವ್ ಅನ್ನೋ ಬ್ಲಡ್ ಗ್ರೂಪು ಸಾಮಾನ್ಯವಾಗಿ ಎಲ್ರಿಗೂ ಇರಲ್ಲ. ಆ ರೀತಿ ಅಂದರೆ ತುಂಬ ಲೀಸ್ಟ್ ಅಂದರೆ ರೇರ್ ಅಂತ ಹೇಳಿ ಕರಿತೀವಿ, ಅಂದರೆ ವಿರಳವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಹೇಳಬಹುದು. ಅದಕ್ಕೆ ರೇರೆಸ್ಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಆ ರೀತಿ ಇರ್ತಕ್ಕಂಥ ರಕ್ತದ ಗುಂಪು ಯಾವುದಿದೆಪ್ಪ ಅಂತಂದರೆ ತುಂಬ ಲೀಸ್ಟ್ ಇರುವಂಥದ್ದು ಯಾವುದು, ಇಲ್ಲಿ ಮೂರು ಅಂದರೆ ಯಾವುದು, AB. ಹಾಗಾಗಿರೋದ್ರಿಂದ AB ಅನ್ನೋ ರಕ್ತದ ಗುಂಪು ತುಂಬ ವಿರಳವಾಗಿರ್ತಕ್ಕಂಥ ರಕ್ತದ ಗುಂಪಾಗಿರುತ್ತೆ ಅಂತ ಹೇಳಿ ನೀವು ಬರಿತಕ್ಕಂಥದ್ದು. ಇದು ಮೊದಲನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ, ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಮಕ್ಕಳೇ. ಇವಾಗ ಇದಾದ ನಂತರ ನಾವು ಎರಡನೇ ಲೆಕ್ಕವಂತ ಪ್ರಶ್ನೆನ ಓದ್ಕೊಂಡು ಆ ನಂತರ ಪರಿಹಾರವನ್ನು ಬಿಡಿಸ್ತಾ ಬರೋಣ. ಫಸ್ಟ್ ಪ್ರಶ್ನೆ ಓದಲಿಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದಿಷ್ಟು ಫಸ್ಟ್ ಓದ್ಬಿಡ್ತೀನಿ ನೋಡಿ. 40 ಇಂಜಿನಿಯರ್ಗಳ ಮನೆಯಿಂದ ಅವರ ಕೆಲಸದ ಸ್ಥಳಕ್ಕೆ ಇರುವ ದೂರಗಳನ್ನು ಕಿಲೋಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇವಾಗ ಇಂಜಿನಿಯರ್ಸ್ ಇದ್ದಾರೆ ಅಂದರೆ ಇಂಜಿನಿಯರ್ಗಳ ಮನೆಯಿಂದ, ಕೆಲವು ಇಂಜಿನಿಯರ್ ಮನೆಗಳಿಂದ ಅವ್ರ ಮನೆಯಿಂದ ಕೆಲಸಕ್ಕೆ ಹೋಗುವಷ್ಟು ದೂರನ ಅವರು ಕಿಲೋಮೀಟ್ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವಾಗ ಏನಪ್ಪ ಮಾಡ್ತೀರಾ ಅಂತಂದರೆ ಈ ಕೆಳಗಿನಂತೆ ನೀಡಿದ್ದಾರೆ ಅವರು, ಅಂದರೆ ಒಂದಿಷ್ಟು ಪಟ್ಟಿಯನ್ನು ಮಾಡಿದ್ದಾರೆ ಮಕ್ಕಳೇ. ಆ ಪಟ್ಟಿಯ ಆಧಾರದ ಮೇಲೆ ಅವರು ಕೆಳಗೆ ಏನಪ್ಪ ಹೇಳಿದ್ದಾರೆ ಅಂದರೆ ಈ ದತ್ತಾಂಶಗಳಿಂದ ಮೊದಲ ವರ್ಗಾಂತರ. ಫಸ್ಟು ನಾನು ಇವು ದತ್ತಾಂಶಗಳನ್ನೆಲ್ಲ ಬರ್ಕೊಂಡ್ಬಿಡ್ತೀನಿ, ಆಮೇಲೆ ನಿಮಗೆ ಹೇಳಲಿಕ್ಕೆ ಸರಿಯಾಗುತ್ತೆ. ಇವಾಗ ನಾವು ಬರಿತಾ ಇರೋದು ಎರಡನೇ ಪ್ರಶ್ನೆದು ಪರಿಹಾರನ ಮಾಡ್ತಾ ಇರೋದಕ್ಕಿಂತ ಮುಂಚೆ ನಾವು ಪಟ್ಟಿನ ಬರ್ಕೊಳ್ಳೋಣ. ಪಟ್ಟಿಯಲ್ಲಿ ಏನಪ್ಪ ಇದೆ ಅಂದರೆ ಸಂಖ್ಯೆಗಳನ್ನ 5, 19, 7 ಮತ್ತು 12 ಈ ರೀತಿ ಕೊಟ್ಟಿರ್ತಕ್ಕಂಥದ್ದವರು. 3, 10, 9, 14 ಆಮೇಲೆ 10 ಕೊಟ್ಟಿದ್ದಾರೆ, 12, 7, 2, 20, 17, 8, 9, 25, 18, 3, 6, 11, 11, 5, 15, 13, 32, 12, 15, 7, 17, 15, 7, 12, 16, 18, 6, 31, 2, 3, 12 ನೋಡಿ. ಈ ರೀತಿಯಲ್ಲಿ ಪಟ್ಟಿ ಮಾಡಿರ್ತಕ್ಕಂಥದ್ದು. ನಾನು ಇವನ್ನೆಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ ಇನ್ನೊಂದ್ಸರಿ ಪ್ರಶ್ನೆ ಓದ್ತೀನಿ ನಾನು. 40 ಇಂಜಿನಿಯರ್ಗಳ ಮನೆಯಿಂದ, ಅಂದರೆ ಇವಾಗ 40 ಇಂಜಿನಿಯರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇವಾಗ 40 ಇಂಜಿನಿಯರ್ಸ್, ಇವರ ಮನೆ, ಇಲ್ಲಿ ಮನೆಗಳು ಇರ್ತವೆ ಅಂತ ಅಂದ್ಕೊಳ್ಳಿ. ಅವ್ರದ್ದು ಇಂಜಿನಿಯರ್ಸ್ ಮನೆಗಳಿಂದ ಕೆಲಸಕ್ಕೆ ಹೋಗೋ ದೂರನ ಅವರು ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಪಟ್ಟಿ ಮಾಡ್ಕೊಂಡಿದ್ದಾರೆ. ಇಂಜಿನಿಯರ್ಗಳಂದರೆ 40 ಇಂಜಿನಿಯರ್ಸ್ಗಳಿಂದು ಇಲ್ಲಿ ಇರಬೇಕು ನೋಡಿ. 4, 1, 2, 3, 4, 5, 6, 7, 8, 9, 10 ಹಾಂ 10 ಕಂಬ ಸಾಲಿದೆ. 10 × 4 ಮಾಡಿದ್ರೆ 40 ಬರುತ್ತೆ. ಅಂದರೆ 40 ಇಂಜಿನಿಯರ್ಗಳದ್ದು ಏನು ಕೊಟ್ಟಿರ್ತಕ್ಕಂಥದ್ದು ಇವರು ದೂರ ಎಷ್ಟಿದೆ ಅನ್ನೋದನ್ನು ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಪಟ್ಟಿ ಮಾಡ್ಕೊಂಡಿದ್ದಾರೆ. ಇವಾಗ ಇದರಲ್ಲಿ ನೀವೇನಪ್ಪ ಮಾಡಬೇಕು ಅಂದರೆ ನೋಡಿ, ಕೆಳಗಡೆ ಹೇಳಿದ್ದಾರೆ ಪ್ರಶ್ನೆಯಲ್ಲಿ, ಈ ದತ್ತಾಂಶಗಳಿಂದ ಮೊದಲ ವರ್ಗಾಂತರ ಎಷ್ಟಿರಬೇಕು ಅಂತ ಹೇಳಿದ್ದಾರೆ. ವರ್ಗಾಂತರ 0,5 0 ಇಂದ 5 ಈ ರೀತಿ ವರ್ಗಾಂತರ ಇರಬೇಕು ಅಂತ ಹೇಳಿದ್ದಾರೆ. 5 ಒಳಗೊಂಡಿಲ್ಲ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದವರು. 5 ಒಳಗೊಂಡಿಲ್ಲ ನಿಮ್ಗೆ ಹೇಳ್ತೀನಿ. 5 ಒಳಗೊಂಡಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದರ ಗಾತ್ರ ಎಷ್ಟಿರಬೇಕು ಅಂತ ಹೇಳಿದ್ದಾರೆ ಅಂದರೆ ವರ್ಗಿ ಗಾತ್ರ 5 ಇರಬೇಕು ಅಂತ ಹೇಳಿದ್ದಾರೆ. ಗಾತ್ರ 5 ಅಂದರೆ ಸೈಜ್ ಅಂತ ಹೇಳ್ತೀವಿ ನಾವು. ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ. ಅಂದರೆ ಇದರ ಆಧಾರದ ಮೇಲೆ ನಾವು ಏನು ಮಾಡಬೇಕು, ಅದೇ ರೀತಿ ಏನು ಮಾಡಬೇಕು, ವರ್ಗೀಕೃತ
ಆವೃತ್ತಿ ವಿತರಣಾ ಪಟ್ಟಿ ಅಂತ ಹೇಳಿದ್ದಾರೆ. ವರ್ಗೀಕೃತ. ಫಸ್ಟು ಏನು ಮಾಡಿರಿ ಅಂತ ಹೇಳಿದ್ದಾರೆ, ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಮಾಡಬೇಕು. ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೋಡೋಣ. ತಯಾರಿಸಿ ಈ ರೀತಿಯ ಪ್ರತಿನಿಧಿಸುವಿಕೆಯನ್ನು ಯಾವ ಮುಖ್ಯ ಲಕ್ಷಣಗಳನ್ನು ಗಮನಿಸುವಿರಿ ಅಂತ ಹೇಳಿ. ಅಂದರೆ ಇದನ್ನು ಪ್ರತಿನಿಧಿಸಿದ ಮೇಲೆ, ಅಂದರೆ ಈ ಆವೃತ್ತಿ ವಿತರಣಾ ಪಟ್ಟಿಯನ್ನು ನೀವು ಬರೆದ ನಂತರ ಅದರಲ್ಲಿ ಮುಖ್ಯ ಲಕ್ಷಣಗಳು ಯಾವುವು ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ. ಮುಖ್ಯ ಲಕ್ಷಣಗಳು ನಾನು ಏನು ಕಂಡುಹಿಡಿಬೇಕು ಇದರಲ್ಲಿ ಅನ್ನೋದನ್ನು ಬರ್ಕೊಂಡಿದ್ದೀನಿ ನೋಡಿ ಮಕ್ಕಳೇ. ಅವ್ರು ಕೊಟ್ಟಿರೋದು ಹಿಂಟ್, ಈ ರೀತಿ ಹಿಂಟನ್ನು ಕೊಟ್ಟಿದ್ದಾರೆ. ಆನಂತರ ಏನು ಹೇಳಿದ್ದಾರೆ, ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ. ನಿಮಗೆ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಅಂದರೆ ಏನು ಅಂತ ಗೊತ್ತಾಗಬೇಕು. ವರ್ಗೀಕೃತ ಮೀನ್ಸ್ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳಿ ಕರಿತೀವಿ. ವರ್ಗೀಕೃತ ಅಂದರೆ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ. ನೋಡಿ ಇಲ್ಲಿ ವರ್ಗಾಂತರ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಇವಾಗ. ವರ್ಗಾಂತರ ಅಂದರೆ ಗುಂಪು ಅಂತ ಹೇಳಿ ಕರಿತೀವಿ. ಈಗ ನೋಡಿ, ನನಗೆ ಅಲ್ಲಿ ಹಿಂದ್ಗಡೆ ಒಂದು ಲೆಕ್ಕವನ್ನು ಮಾಡಿದ್ವಿ. ಅಂದರೆ ರಕ್ತದ ಗುಂಪನ್ನು ಕೊಟ್ಟಿದ್ರು, 2 ಸಾಲಲ್ಲಿತ್ತು. ಅದನ್ನು ಹೇಗೋ ಅಂದರೆ ಒಂದು 4 ರಕ್ತದ ಗುಂಪು ಇತ್ತು, ಮಾಡಿಬಿಟ್ವಿ. ಬಟ್ ಈ ರೀತಿ ಏನಾದರೂ ಕೊಟ್ಟಾಗ ನಾವೇನು ಮಾಡ್ಬೋದು ಅಂತಂದರೆ ಒಂದು ಗುಂಪುಗಳನ್ನಾಗಿ ಮಾಡ್ಕೋಬೋದು. ಈಗ 0 ಇಂದ 5, ಇವಾಗ ಇದು ಒಂದು ಗುಂಪು. ಈಗ 1 ರಿಂದ 100 ಇರ್ತಾರೆ ಅಂತ ಅಂದರೆ ವಿದ್ಯಾರ್ಥಿಗಳು ಇರ್ತಾರೆ ಅಂದರೆ ಅದರಲ್ಲಿ ನಾವು ಕೆಲವೊಂದಿಷ್ಟು ಗುಂಪುಗಳನ್ನಾಗಿ ಭಾಗ ಮಾಡ್ಕೋಬೋದು. ಅದನ್ನು ನಾವೇನಂತ ಹೇಳ್ತೀವಿ ಇದರಲ್ಲಿ ಅಂದರೆ ಈ ಸಂಖ್ಯಾಶಾಸ್ತ್ರದಲ್ಲಿ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮಗೆ ಗರಿಷ್ಠ ಅಂಕ ಯಾವುದು, ಗರಿಷ್ಠ ಅಂಕ ಯಾವುದಿದೆ ಅಂದರೆ ಗರಿಷ್ಠ ಸಂಖ್ಯೆ ಯಾವುದಿದೆ ಮತ್ತು ಕನಿಷ್ಠ ಸಂಖ್ಯೆ ಯಾವುದಿದೆ ಅಂತ ಹೇಳಿ ಬರ್ಕೊಳ್ಳೋಣ ಫಸ್ಟು. ಅದ್ರ ಮೇಲೆ ನಾವು ವರ್ಗಾಂತರಗಳನ್ನ ಬರ್ಕೋಬೇಕಾಗುತ್ತೆ. ನೋಡಿ, ಕನಿಷ್ಠ ಅಂಕಿ ಯಾವುದಿದೆ ಮತ್ತು ಗರಿಷ್ಠ ಅಂಕಿ ಯಾವುದಿದೆ ಅನ್ನೋದ್ರ ಮೇಲೆ ನಾವು ವರ್ಗಾಂತರನ ಮಾಡ್ಕೋಬೋದು. ಈಗ ಇವರೇ ಕೊಟ್ಟಿದ್ದಾರೆ ಸರಿ, ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ನಾವು ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ. ಅವರೇ ಕೊಟ್ಟಿರೋದ್ರಿಂದ ನಮ್ಗೆ ಇನ್ನೂ ಸುಲಭ ಆಗುತ್ತೆ ಲೆಕ್ಕನ ಮಾಡಲಿಕ್ಕೆ. ಇವಾಗ ಗರಿಷ್ಠ ಎಷ್ಟಿದೆ, ಕನಿಷ್ಠ ಎಷ್ಟಿದೆ ಅಂದರೆ ನೋಡಿ, ಗರಿಷ್ಠ 32 ಇದೆ, ಕನಿಷ್ಠ 5 ಇದೆ, ಗರಿಷ್ಠ ನಮಗೆ ಸಿಗ್ತಕ್ಕಂಥದ್ದು 32. ಅಂದರೆ ಈ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ನೋಡಿ, ನಮಗೆ ಕನಿಷ್ಠ ಇರೋದೊಂದು 5 ಇದೆ ಮತ್ತು ಗರಿಷ್ಠ ಇರೋದು 32 ನಮಗೆ ಜಾಸ್ತಿ ಇರ್ತಕ್ಕಂಥದ್ದು. ಅಂದರೆ ನಾವು ಇದನ್ನು ಏರಿಕೆ ಇಳಿಕೆ ಕ್ರಮ ಅಂತ ಕೇಳಿರ್ತೀವಿ. ಸೊ ಇಳಿಕೆ ಕ್ರಮದಿಂದ ಏರಿಕೆ ಕ್ರಮಕ್ಕೆ ಬರೆದಾಗ ನಮಗೆ ಇಳಿಕೆ ಕ್ರಮ ಕೊನೆಯದಾಗಿ ಬರ್ತಕ್ಕಂಥದ್ದು 5 ಇರುತ್ತೆ. ಏರಿಕೆ ಕ್ರಮಕ್ಕೆ ಹೋದಾಗ ಕೊನೆಯದಾಗಿ ನಮಗೆ ಬರ್ತಕ್ಕಂಥದ್ದು 32 ಬಂದಿರುತ್ತೆ. ಸೊ ಆ ರೀತಿಯಲ್ಲಿ ಬರ್ಕೊಂಡು ನೀವು ಮಾಡೋದಕ್ಕಿಂತ ನೋಡ್ಕೊಂಬಿಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲೇ ನಾನು ಕನಿಷ್ಠ ಅಂಕಿ ಮತ್ತು ಗರಿಷ್ಠ ಅಂಕಿನ ಇಲ್ಲೇ ಬರ್ಕೊಂಡಿದ್ದೀನಿ. ಇದರ ಆಧಾರದ ಮೇಲೆ ನಾವು ಏನು ಮಾಡ್ಬೋದು, ಈ ರೀತಿ ವರ್ಗಾಂತರಗಳನ್ನ ಬರ್ಕೋಬೋದು. ಇದನ್ನೇ ಅಂದರೆ ಗುಂಪನ್ನಾಗಿ ಬರ್ಕೊಳ್ಳೋ ಅಂಥದ್ದನ್ನೇ ನಾವು ಏನಂತ ಹೇಳ್ತೀವಿ, ನಾವು ವರ್ಗಾಂತರ ಅಂತ ಹೇಳಿ ಕರಿತೀವಿ. ಅಂದರೆ ಈ ಇಷ್ಟು ಅಂಕಿಗಳನ್ನ ಬಳಸ್ಕೊಂಡು ಏನು ಮಾಡ್ಕೋಬೋದು ಅಂದರೆ ವರ್ಗಾಂತರ ಮಾಡ್ಬೋದು. ಅಂದರೆ ಗುಂಪುಗಳನ್ನಾಗಿ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಮಗೆ ಫಸ್ಟು ಸ್ಟಾರ್ಟಿಂಗ್ ಇರ್ತಕ್ಕಂಥ ಅಂಕಿ ಎಷ್ಟು, 5 ಇದೆ. ಆಮೇಲೆ ಒಂದು ಸೆಕೆಂಡ್ ಮಕ್ಕಳೇ, ಇಲ್ಲಿ ಕನಿಷ್ಠ ಅಂಕಿ ನಮಗೆ ಬರ್ತಕ್ಕಂಥದ್ದು 3 ಕೂಡ ಸಿಗುತ್ತೆ. ನೋಡಿ, 3 ಇದೆ, 2 ಇದೆ ಅಲ್ವಾ. ಸೊ ನಾವು ಕನಿಷ್ಠ ಅಂಕಿನ ಏನಂತ ಬರ್ಕೊಳ್ಬಹುದು, 2 ಅಂತ ಹೇಳಿ ಬರಿಬೋದು. ಅಂದರೆ ನಮಗೆ ಸ್ಟಾರ್ಟಿಂಗ್ 2 ರಿಂದ ಇಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಅಂಕಿಗಳು, ಕನಿಷ್ಠ ಅಂತ ಇರ್ತಕ್ಕಂಥದ್ದು 2 ರಿಂದ ಸ್ಟಾರ್ಟ್ ಆಗಿದೆ. ಸೊ ಇವನ್ನ ಬಳಸ್ಕೊಂಡು ಏನು ಮಾಡ್ಕೋಬೇಕು, ನಾವು ವರ್ಗಾಂತರವನ್ನು ಮಾಡ್ಕೊತ ಬರ್ತಾ ಇದ್ದೀವಿ. ಅಂದರೆ ನಾನು ಈ ರೀತಿಯಲ್ಲಿ ರೇಂಜ್ನ ಅಂದರೆ ವ್ಯಾಪ್ತಿಯನ್ನು ಬರ್ಕೊಂಡಿದ್ದೀನಿ. ನೋಡಿ, 0 ಇಂದ 5 ಅಂದರೆ ಅವ್ರು ಕೊಟ್ಟಿರೋ ಪ್ರಶ್ನೆಯಲ್ಲಿ 0 ಇಂದ 5 ಅಂತ ಹೇಳಿ ಕೊಟ್ಟಿದ್ದಾರೆ, ಅವರೇ ವರ್ಗಾಂತರನ ಕೊಟ್ಟಿದ್ದಾರೆ ಈ ರೀತಿ ಗುಂಪು. ಆ ನಂತರ ಏನಪ್ಪ ಅಂದರೆ ನೆಕ್ಸ್ಟ್ ಬರೋ ಎಲ್ಲ ವರ್ಗಾಂತರಗಳನ್ನ ನೀವು ಏನು ಮಾಡಬೇಕು ಅಂದರೆ ಈ ವರ್ಗಾಂತರದಿಂದ ಇನ್ನೊಂದು ವರ್ಗಾಂತರಕ್ಕೆ 5 ಅಂತರಗಳನ್ನ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ವರ್ಗಾಂತರಕ್ಕೆ ಅದರಲ್ಲಿರುವಂಥ ಅಂತರ ಅಂದರೆ ಗಾತ್ರ ಎಷ್ಟಿರಬೇಕಪ್ಪ ಅಂದರೆ 5 ಇರಬೇಕು. ಆ ರೀತಿಯಲ್ಲಿ ಬರ್ಕೊಳ್ಳಿ ಅಂತ ಹೇಳಿದರೆ ಇಲ್ಲಿ 5ಅನ್ನು ನಾವು ಬಿಟ್ಬಿಡ್ಬೇಕು. ಇದು ನೆಕ್ಸ್ಟ್ಗೆ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ವರ್ಗಾಂತರಕ್ಕೆ ಅದು ಇನ್ಕ್ಲೂಡ್ ಆಗುತ್ತೆ. ನಿಮಗೆ ಬರೆದು ತೋರಿಸ್ತೀನಿ, ಇನ್ನೂ ಕ್ಲಿಯರ್ ಆಗುತ್ತೆ ಮಕ್ಕಳೇ.
ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ವರ್ಗಾಂತರ ಅಂದ್ರೆ ಏನು, ಗುಂಪು ಅಂತ ಹೇಳಿ ಕರಿತೀವಿ. ಈ ರೀತಿಯಲ್ಲಿ ಕೊಟ್ಟಾಗ ನಮಗೆ ಬರೀಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನಿಸುತ್ತೆ. ಆವಾಗ ನಾವೇನು ಮಾಡ್ಕೋಬೋದು, ವರ್ಗಾಂತರವನ್ನು ಮಾಡ್ಕೋಬೋದು, ಅಂದರೆ ಗುಂಪನ್ನಾಗಿ ಮಾಡ್ಕೋಬೋದು ಅಂಕಿಗಳನ್ನ. ಹೇಗೆ ಅಂದರೆ ಒಂದು ಸಂಖ್ಯೆಯಿಂದ 0ಇಂದ 5 ಇದು ಒಂದು ಗುಂಪು, ಅಂದರೆ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಇದು ಆದ ನಂತರ ಮತ್ತೆ ಇನ್ನೊಂದು ಗುಂಪು ಅಂದರೆ 5ರಿಂದ 10 ಈ ರೀತಿ ಒಂದು ಗುಂಪು, ಅಂದರೆ ವರ್ಗಾಂತರ ಅಂತ ಹೇಳಿ ಕರಿತೀವಿ ಸಂಖ್ಯಾಶಾಸ್ತ್ರದಲ್ಲಿ. ಈಗ ಅದಾದ ನಂತರ ಮತ್ತೆ ಇನ್ನೊಂದು ಗುಂಪನ್ನು ಮಾಡ್ತೀವಿ. 10 ಆದಮೇಲೆ ಮತ್ತೇನು ಬರುತ್ತೆ, 10ರಿಂದ 15, 15ರಿಂದ ಮತ್ತೆ 20 ಈ ರೀತಿ ಗುಂಪುಗಳು ಅಂದರೆ ವರ್ಗಾಂತರಗಳನ್ನ ಬರ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ ಇಲ್ಲಿ ಫಸ್ಟು ವರ್ಗಾಂತರ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಇದರಲ್ಲಿ 5ಅನ್ನು ಒಳಗೊಂಡಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಗಾತ್ರ ಅಂದರೆ ಇನ್ನೊಂದು ವರ್ಗಾಂತರನ ತೆಗೆದುಕೊಂಡಾಗ ಅಲ್ಲಿ 5 ಅಂತರ ಇರೋ ಹಾಗೆ ನೀವು ಬರ್ಕೋಬೇಕು ಅಂತ ಹೇಳಿರುವಂಥದ್ದು. ಈ ಕಂಡೀಷನ್ನ ಬಳಸ್ಕೊಂಡು ನೀವೇನು ಮಾಡಬೇಕು, ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ ಬರಿಬೇಕು. ಈ ರೀತಿ ಗುಂಪನ್ನಾಗಿ ಮಾಡ್ಕೊತೀರಿ ಅಲ್ವಾ, ಈ ರೀತಿ ಅಂದರೆ ವರ್ಗಾಂತರದಲ್ಲಿ ಈ ರೂಪದಲ್ಲಿ ಬರ್ಕೊತಿರಲ್ಲ, ಅದನ್ನೇ ನಾವು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಗ್ರೂಪ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳ್ತೀವಿ, ಗ್ರೂಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಅನ್ನೋದು ಕೂಡ ನಾವು ಕರಿತೀವಿ. ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ, ಇಂಗ್ಲೀಷಲ್ಲಿ ಏನಂತೀವಿ ಅಂತ ಹೇಳಿ. ಆ ನಂತರ ಇದನ್ನು ವರ್ಗೀಕೃತಿ ಆವೃತ್ತಿ ವಿತರಣಾ ಪಟ್ಟಿ ಬರೆದ ನಂತರ ಅದರ ಮುಖ್ಯ ಲಕ್ಷಣಗಳು ಅಂದರೆ ಆವೃತ್ತಿ ವಿತರಣಾ ಪಟ್ಟಿ ಮೇಲೆ ಮುಖ್ಯ ಲಕ್ಷಣಗಳನ್ನ ಬರ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ನಾವು ವರ್ಗಾಂತರನ ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದರೆ ನಾವೇನು ಮಾಡಬೇಕು, ಫಸ್ಟ್ ಕನಿಷ್ಠ ಅಂಕಿ ಯಾವುದಿದೆ, ಗರಿಷ್ಠ ಅಂಕಿ ಯಾವುದಿದೆ, ಅಂದರೆ ಈಗ ಈ ಪ್ರಶ್ನೆ ಆಧಾರದ ಮೇಲೆ ಹೇಳೋದಾದರೆ ಕನಿಷ್ಠ ಇರ್ತಕ್ಕಂಥ ಕಿಲೋಮೀಟ್ರ್ ಯಾವುದಿದೆ, ಗರಿಷ್ಠ ಇರ್ತಕ್ಕಂಥ ಕಿಲೋಮೀಟ್ರ್ ಯಾವುದಿದೆ ಅನ್ನೋದನ್ನು ನಾನು ಬರ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಮಗೆ ಕನಿಷ್ಠವಾಗಿ ಸಿಗ್ತಕ್ಕಂಥದ್ದು 2 ಸಿಗುತ್ತೆ ಅಲ್ವಾ. ಸೊ ಗರಿಷ್ಠ ಇರತಕ್ಕಂಥದ್ದು 32. ನಿಮ್ಗೆ ಇದು ನೆನಪಿರಲಿ, ಗೊತ್ತಾಗಲಿ ಅನ್ನೋದು ಪರ್ಪಸ್ಸಿಗೆ ಹೇಳ್ತಾ ಇದ್ದೀನಿ. ಅವರೇ ಕೊಟ್ಟಿರೋದ್ರಿಂದ ನಮಗೆ ಲೆಕ್ಕನ ಬಿಡಿಸ್ಲಿಕ್ಕೆ ಇನ್ನೂ ಸುಲಭ ಆಗುತ್ತೆ. ಇವಾಗ ಫಸ್ಟ್ ನಾವೇನು ಮಾಡೋಣ, ಆವೃತ್ತಿ ವಿತರಣಾ ಪಟ್ಟಿನ ಬರ್ಕೊಳ್ಳೋಣ. ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಫಸ್ಟ್ ಏನು ಬರುತ್ತೆ ಅಂದರೆ, ನಾವೇನು ಬರ್ಕೋಬೋದು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ, ಹಿಂದ್ಗಡೆ ಏನು ಮಾಡಿದ್ವಿ, ರಕ್ತದ ಗುಂಪುಗಳು ಅಂತ ಹೇಳಿ ಕೊಟ್ಟಿದ್ರು. ಇಲ್ಲಿ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ದೂರ, ಯಾಕಂದರೆ ಅವರು ಇಂಜಿನಿಯರ್ 40 ಇಂಜಿನಿಯರ್ಗಳು ಕೆಲಸ ಮಾಡೋದ್ರದ್ದು ಅಂತರ ಹೆಂಗಿದೆ ಅಂದರೆ ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಏನಂತ ಬರಿಬೋದು, ದೂರ ಅಂತ ಹೇಳಿ ತಗೋಬೋದು. ದೂರ ಇದರಲ್ಲಿ ಕೊಟ್ಟಿದ್ದಾರೆ, ಅವರು ಕಿಲೋಮೀಟ್ರ್ಗಳಲ್ಲಿ ಕೊಟ್ಟಿದ್ದಾರೆ, ಕಿಲೋಮೀಟ್ರ್ಗಳಲ್ಲಿ ಅದನ್ನು ಬರ್ಕೊಂಡೆ. ನಂತರ ಇವಾಗ ಅದಾದಮೇಲೆ ಏನು ಬರ್ಕೋಬೇಕಪ್ಪ ಅಂತಂದರೆ, ನೋಡಿ ಇವಾಗ ಫಸ್ಟು ನಾನು ಇಲ್ಲಿ ಅವರು ವರ್ಗಾಂತರ ಕೊಟ್ಟಿದ್ರಲ್ಲ, ಆ ವರ್ಗಾಂತರಗಳನ್ನ ತೆಗೆದುಕೊಳ್ತೀನಿ. ಫಸ್ಟ್ ನಾನು ವರ್ಗಾಂತರ ಏನಂತ ತೆಗೆದುಕೊಳ್ತೀನಪ್ಪ ಅಂದರೆ 0ಇಂದ 5 ಹೀಗೆ ತೊಗೊಂಡೆ, ಯಾಕಂದರೆ ಮೊದಲನೇ ವರ್ಗಾಂತರ ಹೀಗಿರಬೇಕು ಅಂತ ಹೇಳಿದ್ದಾರೆ. ಆ ನಂತರ ಈ 5ಅನ್ನು ಬಿಟ್ಟು, ಅಂದರೆ ಇಲ್ಲಿ ನಾವು ಈ ವರ್ಗಾಂತರದಲ್ಲಿ 5ನ್ನ ಬಿಟ್ಟುಬಿಡಬೇಕು, ನೆಕ್ಸ್ಟು ವರ್ಗಾಂತರದಲ್ಲಿ 5ಅನ್ನು ತೆಗೆದುಕೊಳ್ಬೇಕು. 5ರಿಂದ ಮತ್ತೆ 10 ಹೀಗೆ ಗೊತ್ತಾಗ್ತದಲ್ವಾ. ಈಗ 5ರಿಂದ 9 ಕನ್ಸಿಡರ್ ಆಗುತ್ತೆ, 10ಅನ್ನು ಬಿಟ್ಬಿಡಬೇಕು, ಅಂದರೆ ನೆಕ್ಸ್ಟ್ ಇದಕ್ಕೆ 10ನ್ನ ಇಲ್ಲಿ ಬರ್ಕೋಬೇಕಾಗುತ್ತೆ. 10ರಿಂದ 15 ಹೀಗೆ. ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವಾಗ ನೆಕ್ಸ್ಟ್ 15ರಿಂದ ಮತ್ತು 20. ನೋಡಿ ನಮಗೆ ಇಲ್ಲಿ ಗರಿಷ್ಠ ಕಿಲೋಮೀಟ್ರ್ ಎಷ್ಟಿದೆ, 32. ಅಂದರೆ ನಾವು 35ವರೆಗೂ ವರ್ಗಾಂತರಗಳನ್ನ ಬರ್ಕೋಬಹುದು. ಹಾಗಾಗಿರೋದ್ರಿಂದ ನೋಡಿ 15ರಿಂದ 20, ನೆಕ್ಸ್ಟು 20ರಿಂದ 25, ಆಮೇಲೆ 25ರಿಂದ 30, ನಂತರ 30ರಿಂದ 35 ಈ ರೀತಿಯಲ್ಲಿ ವರ್ಗಾಂತರಗಳನ್ನ ನಾನು ಬರ್ಕೊಂಡಿದ್ದೀನಿ. ನೋಡಿ 0ಇಂದ 5 ಒಂದು ವರ್ಗಾಂತರ, ಆನಂತರ 5ರಿಂದ 10 ಇನ್ನೊಂದು ವರ್ಗಾಂತರ, ಆಮೇಲೆ 10ರಿಂದ 15, ಆಮೇಲೆ 15ರಿಂದ 20, 20ರಿಂದ 25, 20ರಿಂದ 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35. ಇಲ್ಲಿ ನೀವು ಗಮನಿಸಬೇಕು ಏನಂದರೆ, ನೋಡಿ ಇಲ್ಲಿ 5ಅನ್ನು ಒಳಗೊಂಡಿಲ್ಲ, ಅಂದರೆ ಇದನ್ನು 5ಅನ್ನು ಒಳಗೊಂಡಿರಲ್ಲ. ಇಲ್ಲಿ ಬರೀ ಎಷ್ಟು ಬರುತ್ತೆ, 0, 1, 2, 3, 4, ಅಲ್ಲಿ 5 ವರ್ಗಾಂತರಗಳು. ಈ ರೀತಿಯಲ್ಲಿ ನೀವು ಅಂದರೆ 5ಅನ್ನು ಬಿಟ್ಬಿಡ್ಬೇಕು. ನೆಕ್ಸ್ಟ್ ಇಲ್ಲಿ 5 ಕನ್ಸಿಡರ್ ಆಗುತ್ತೆ, 5, 6, 7, 8, 9, 10 ಕನ್ಸಿಡರ್ ಆಗಲ್ಲ. ಅವಾಗ 5ಅನ್ನು 10 ಒಳಗೊಂಡಿರಲ್ಲ, ಇಲ್ಲಿ 15 ಒಳಗೊಂಡಿರಲ್ಲ, ಇಲ್ಲಿ 20 ಒಳಗೊಂಡಿರಲ್ಲ, ಇಲ್ಲಿ 25 ಒಳಗೊಂಡಿರಲ್ಲ, ಇಲ್ಲಿ 30 ಒಳಗೊಂಡಿರಲ್ಲ, ಇಲ್ಲಿ 35 ಒಳಗೊಂಡಿರಲ್ಲ ಆ ವರ್ಗಾಂತರದಲ್ಲಿ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ, ಇನ್ನೊಂದು ಈಗ ಮೊದಲನೇ ವರ್ಗಾಂತರ ಅವ್ರು ಕೊಟ್ಟಿದ್ರು, ಇನ್ನೂ ಉಳಿದಿರ್ತಕ್ಕಂಥ ವರ್ಗಾಂತರಗಳನ್ನ ನೀವು ಬರ್ಕೊಂಡಿದ್ದೀರ. ಈ ವರ್ಗಾಂತರದಲ್ಲಿ 5 ಗಾತ್ರ, ಅಂದರೆ 5 ಸೈಜ್ ಗಾತ್ರ ಇರಬೇಕು. ಅಂದರೆ 5ರಿಂದ 10ಕ್ಕೆ ಎಷ್ಟು ಅಂಕಿಗಳ ಡಿಫ್ರೆನ್ಸ್ ಇದೆಯಪ್ಪ ಅಂದರೆ 5. ನೋಡಿ 5, 6, 7, 8, 9, 5 ಗೊತ್ತಾಗ್ತಿದೆ ಅಲ್ವಾ. 5 ಗಾತ್ರ, ಅದನ್ನು ಸೈಜ್ ಅಂತ ಹೇಳಿ ಕರೀತಕ್ಕಂಥದ್ದು ನಾವು, ಅಥವಾ ಗಾತ್ರ ಅಂತ ಹೇಳಿ ಕರೀತಕ್ಕಂಥದ್ದು. ಆ ರೀತಿಯಲ್ಲಿ ಬರ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ನೆಕ್ಸ್ಟ್ ಏನಪ್ಪ ಮಾಡ್ತೀವಿ ಅಂದರೆ, ಈ ರೇಂಜಲ್ಲಿ ಅಂದರೆ 0ಇಂದ 5 ಅದರಲ್ಲಿ ಬರ್ತಕ್ಕಂಥ ಇಂಜಿನಿಯರ್ಗಳ ಸಂಖ್ಯೆ ಎಷ್ಟು
ಅಂದರೆ 0 ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥ ದೂರದಲ್ಲಿರ್ತಕ್ಕಂಥ ಇಂಜಿನಿಯರ್ಗಳ ಸಂಖ್ಯೆ. ಅದನ್ನು ನಾನು ಫಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಟ್ಯಾಲಿ ಮುಖಾಂತರ ಬರ್ಕೊತೀನಿ. ಟ್ಯಾಲಿಯಲ್ಲಿ ಅಂದರೆ ತಾಳೆ ಅಂತ ಹೇಳಿ ಕರಿತೀವಿ ನಾವು. ತಾಳೆನ ಹಾಕೊಳ್ಳೋಣ. ತಾಳೆ ಅಂತ ಹೇಳಿ ಕರಿತೀವಿ. ತಾಳೆಯ ಗುರುತುಗಳು ಈ ರೀತಿಯಲ್ಲಿ ಬರ್ಕೊತೀನಿ. ನಂತರ ಏನು ಬರ್ಕೋಬೋದು ಅಂತಂದರೆ ಆವೃತ್ತಿ, ಅಂದರೆ ನಿಮ್ಗೆ ಹೇಳಿದೆ ಆವೃತ್ತಿಯಲ್ಲಿ ಬರ್ಕೊಳ್ತಕ್ಕಂಥದ್ದು. ಈ ರೀತಿ ಕೋಷ್ಟಕವನ್ನು ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿ ಕೋಷ್ಟಕವನ್ನು ಹಾಕ್ಕೊಂಡಿದ್ದೀನಿ ಮಕ್ಕಳೇ. ಈಗ ನೋಡಿ ಇಲ್ಲಿ ಒಟ್ಟು ಅಂತ ಹೇಳಿ ಬರ್ಕೋಬೇಕಾಗುತ್ತೆ. ಇದನ್ನು ಈ ರೀತಿ ಇರತಕ್ಕಂಥದ್ದನ್ನು ನಾವು ಈ ರೀತಿಯಲ್ಲಿ ಅಂದರೆ ಇದನ್ನು ವರ್ಗಾಂತರದಲ್ಲಿ ಬರ್ಕೊತೀವಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಅಂತ ಹೇಳಿ ಕರಿತೀವಿ. ನೋಡಿ 5ರಿಂದ 10ಕ್ಕೆ ಇರುವಂಥ ಅಂತರವನ್ನು ಗಾತ್ರ ಅಂದರೆ 5 ಗಾತ್ರ ಇದ್ದರೆ ಅಂದರೆ 5 ಅಂತರ ಇದ್ದರೆ 5ರಿಂದ 10 ಅನ್ನೋದು ನಡುವೆ ನಮಗೆ 5 ಅಂಕಿಗಳು ಬರ್ತವೆ. ಅಂದರೆ 5 ಒಳಗೊಂಡು 5, 6, 7, 8, 9 ಇವು 5 ಅಂಕಿಗಳಿರ್ತಾವಲ್ಲ. ಸೊ ಇದನ್ನು ಗಾತ್ರ ಅಂತ ಹೇಳಿ ಕರಿತಕ್ಕಂಥದ್ದು ನೀವು ನೆನ್ಪಿಟ್ಕೊಳ್ಳಿ. ವರ್ಗಾಂತರ ಅಂದರೆ ಈ ರೀತಿಯಲ್ಲಿ ಗುಂಪುಗಳನ್ನಾಗಿ ಬರ್ಕೊತೀವಲ್ಲ, ಅದನ್ನೇ ವರ್ಗಾಂತರ ಅಂತ ಹೇಳಿ ಕರಿತಕ್ಕಂಥದ್ದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವಾಗ ಏನಪ್ಪ ಅಂದರೆ ಅಲ್ಲಿ ಕೊಟ್ಟಿರೋ ಪಟ್ಟಿಯ ಆಧಾರದ ಮೇಲೆ ತಾಳೆ ಗುರುತುಗಳನ್ನ ಹಾಕ್ಕೊಳ್ಳೋಣ. 0ಯಿಂದ 5 ನೋಡ್ಕೊಳ್ಳಿ ಇಲ್ಲಿ ಹೆಂಗೆ ಬರಬೇಕು ಅನ್ನೋದು. 0ಯಿಂದ 5 ಅಂದರೆ 0, 1, 2, 3, 4 ಈ ಅಂಕಿಗಳು ಬರಬೇಕಿಲ್ಲಿ. 5ನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲೇನು ಮಾಡಬೇಕು ಅಂದರೆ 5, 6, 7, 8, 9 ಇಲ್ಲಿ ಹೆಂಗೆ ಬರುತ್ತೆ ಹಾಗಿದ್ರೆ ಅಂದರೆ 10, 11, 12, 13 ಮತ್ತು 14 ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಏನು ತೆಗೆದುಕೊಳ್ತೀರಪ್ಪ ಅಂದರೆ ನೋಡಿ 15, 16, 17, 18, 19 ಹೀಗೆ. ಇಲ್ಲಿ 20, 21, 22 ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಬರಿತಾ ಇರ್ತಕ್ಕಂಥದ್ದು ನಾನು. 23, ಇಲ್ಲಿ 24. ಈಗ ನಂತರ ಇಲ್ಲಿ 25, 26, 27, 28, 29. ನಂತರ ಇಲ್ಲಿ 30, 31, 32, 33 ಮತ್ತು 34 ಈ ರೀತಿ ಅಂಕಿಗಳು ಈ ರೇಂಜಲ್ಲಿ ಬರ್ತಕ್ಕಂಥದ್ದು. 0ಯಿಂದ 5, 1, 2, 3, 4, 5 ಅನ್ನೋ ಕಿಲೋಮೀಟರ್ಗಳು ಇದಾವ ಈ ಪಟ್ಟಿಯಲ್ಲಿ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ತಾಳೆಗಳನ್ನ ಹಾಕ್ತಾ ಬರೋಣ. ನೋಡಿ ಇದರಲ್ಲಿ ಎಲ್ಲಾದರೂ 0, 1, 2, 3 ಅನ್ನೋ ಕಿಲೋಮೀಟ್ರ್ ಏನಾದರೂ ಇದೆನಾ ಅಂತ ಹೇಳಿ ನೋಡಿ. ಇಲ್ಲಿ 3 ಇದೆ, ಹೌದಾ? 1 ಆಯಿತು. ಇಲ್ಲಿ ಟ್ಯಾಲಿ ಹಾಕ್ಕೊತಾ ಇದ್ದೀನಿ 1 ಅಂತ ಹೇಳಿ 3 ಸಿಕ್ತು ನನಗೆ. ನಂತರ ಇದರಲ್ಲಿ 2 ಸಿಗುತ್ತೆ. ಸೊ ಇನ್ನೊಂದು ಟ್ಯಾಲಿನ ಹಾಕ್ಕೊತಾ ಇದ್ದೀನಿ, ತಾಳೆ ಹಾಕ್ಕೊತಾ ಇದ್ದೀನಿ, ಮೀನ್ಸ್ ಟ್ಯಾಲಿನ ಹಾಕ್ಕೊತಾ ಇದ್ದೀನಿ ಈ ರೀತಿ ಗೆರೆಗಳ ರೂಪದಲ್ಲಿ. ಆಮೇಲೆ ಮತ್ತೆ ಇದರಲ್ಲಿ ನೋಡಿ ಮತ್ತೆ ನಮಗೆ 0, 1, 2, 3, 4 ಅನ್ನೋದು ಏನಾದರೂ ಇದೆನಾ ಅಂದರೆ ಆ ರೇಂಜಲ್ಲಿ ಬರ್ತಕ್ಕಂಥ ಅಂಕಿಗಳು ಯಾವುದಾದ್ರೂ ಇದೆನಾ? 3 ಬರುತ್ತೆ. ಇನ್ನೊಂದು ಟ್ಯಾಲಿ ನಾನು ಇನ್ನೊಂದು ಗೆರೆನ ಹಾಕ್ಕೊತಾ ಇದ್ದೀನಿ 3 ಅಂತ ಹೇಳಿ. ನೋಡಿ ಇಲ್ಲಿ ನಮಗೆ 3 0ಯಿಂದ 5 ನಡುವೆ ಬರ್ತಕ್ಕಂಥ ಅಂಕಿಗಳು. 0ಯಿಂದ 5 ನಡುವೆ ಬರ್ತಕ್ಕಂಥದ್ದು 0, 1, 2, 3, 4 ಈ ಪಟ್ಟಿಯಲ್ಲಿ ಎಲ್ಲಿದೆ ಅನ್ನೋದನ್ನು ನೋಡ್ಕೊತಾ ಇದ್ದೀನಿ. ನೋಡಿ 3 ಇಲ್ಲೊಂದಿದೆನಾ, ಇಲ್ಲಿ 2 ಇದೆನಾ, ಮಂತ್ರ 0ಯಿಂದ 5 ಒಳಗೆ ಬರ್ತಕ್ಕಂಥದ್ದು ಇಲ್ಲೊಂದಿದೆ, ಮತ್ತೆಲ್ಲಿದೆ? ಇಲ್ಲೇನಾದರೂ ಬರುತ್ತಾ ನೋಡಿ, ಇಲ್ಲೇನಾದರೂ ಬರುತ್ತಾ ನೋಡಿ, ಇಲ್ಲಿ 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 ಸಿಕ್ತು ನನಗೆ. ನೋಡಿ ಇವಾಗ 3 ಇದೆ, ಇಲ್ಲಿ 2 ಇದೆ, 3 ಮತ್ತು 2, 3 ಇವೇನಪ್ಪ ಅಂದರೆ 0ಯಿಂದ 5 ನಡುವೆ ಬರ್ತಕ್ಕಂಥದ್ದು. ನೋಡಿ ಕೌಂಟ್ ಮಾಡಿ. 1 ಟ್ಯಾಲಿ ಹಾಕಿದ್ದೀನಿ, 1 ನಂತರ ಇನ್ನೊಂದು ಟ್ಯಾಲಿ ಹಾಕಿದ್ದೀನಿ, ಇಲ್ಲಿ 2ನೇದು, 3ನೇ ಟ್ಯಾಲಿ ಹಾಕಿದ್ದೀನಿ, ನಂತರ 4ನೇ ಟ್ಯಾಲಿ ಹಾಕ್ತಿದ್ದೀನಿ, ಮತ್ತು 5ನೇ ಟ್ಯಾಲಿ ಅಂದರೆ 3 ಇದೆ, ಅದನ್ನು ಈ ರೀತಿಯಲ್ಲಿ ಹಾಕಿದೆ. ಈ ರೀತಿಯಲ್ಲಿ ಬರ್ಕೊಂಡ್ವಿ ಅಂದರೆ ಆವೃತ್ತಿನ ಆಮೇಲೆ ಈಸಿಯಾಗಿ ನಾವು ಬರ್ಕೋಬೋದು ಮಕ್ಕಳೇ. ಸೊ ಈ ರೀತಿಯಲ್ಲಿ ಟ್ಯಾಲಿನಾದರೂ ಮಾಡ್ಕೋಬೋದು, ಅಥವಾ ನೀವು ಡೈರೆಕ್ಟಾಗಿ 5 ಅಂತ ಕೂಡ ಬರಿಬಹುದು. ಹೀಗೆ ಗೊತ್ತಾಗ್ತದೆ ಅಲ್ವಾ? ಈ ರೀತಿಯಲ್ಲಿ ಕೂಡ ನೀವು ಬರಿಬೋದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ ನಿಮಗೆ. ಈಗ 5ರಿಂದ 10, ಈಗ 5ರಿಂದ 10 ನೋಡ್ಕೊಳ್ಳೋಣ. 5 ಇಲ್ಲೊಂದು ಸಿಗುತ್ತೆ. 5ರಿಂದ 10 ಅಂದರೆ 5ರಿಂದ 10 ನಡುವೆ ಬರ್ತಕ್ಕಂಥದ್ದು 5, 6, 7, 8, 9 ನೋಡಿ ಇಲ್ಲಿ 5 ಬರುತ್ತೆ, 7 ಕೂಡ ಇನ್ಕ್ಲೂಡ್ ಆಗುತ್ತೆ, 9 ಬರುತ್ತೆ, ಆಮೇಲೆ
ಮತ್ಯಾವುದು ಇಲ್ಲಿ 7. ನಾನು ಬ್ಲೂ ಚಾಕ್ ಪೀಸಿಂದ ರೌಂಡ್ ಮಾಡ್ತಿದ್ದೀನಿ ಅಲ್ವಾ, ಅದು 2ನೇ ವರ್ಗಾಂತರದ್ದು ನೋಡ್ಕೊಳ್ಳಿ. ಟ್ಯಾಲಿ ಹಾಕೋಣಕ್ಕಿಂತ ಮುಂಚೆ 5, 7, 5 ಇಲ್ಲಿ 5 ಇದೆಲ್ಲ, ಒಂದು ಟ್ಯಾಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 7 ಇದೆ, ಮತ್ತೊಂದು ಟ್ಯಾಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 9 ಇದೆ, ಮತ್ತೊಂದು ಟ್ಯಾಲಿ. ಇಲ್ಲೊಂದು 7 ಇದೆ, ಮತ್ತೊಂದು ಟ್ಯಾಲಿ ಹಾಕ್ಕೊಂಡಿದ್ದೀನಿ. ನಂತರ 8, ಇಲ್ಲಿ 9 ಇದೆ, 2 ಟ್ಯಾಲಿನ ಹಾಕೊಳ್ಳೋಣ. ಅಂದರೆ 1, 2, 3, 4, 5 ಇದು ಒಂದು ಆಯಿತು. ಈಗ ಮತ್ತೆ ಇನ್ನೊಂದು, ಯಾಕಂದರೆ ನೋಡಿ ಇಲ್ಲಿ 1, 2, 3, 4, 5 ಇವಾಗ 5ದ್ದು ಒಂದು ಗುಂಪಾಯಿತು ಟ್ಯಾಲಿ. ಈ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ನಂತರ 9 ಇನ್ನೊಂದು ಬರ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ 6 ಹೌದಾ, ಮತ್ತು 5 ಮತ್ತು 6ದ್ದು ಒಂದು ಟ್ಯಾಲಿ, 5ದ್ದು ಒಂದು ಟ್ಯಾಲಿನ ಹಾಕ್ಕೊಂಡಿದ್ದೀನಿ, ತಾಳೆನ ಹಾಕ್ಕೊಂಡಿದ್ದೀನಿ ಅಂದರೆ ಗೆರೆಗಳ ರೂಪದಲ್ಲಿ. ನಂತರ ಮತ್ಯಾವುದು ಬರುತ್ತೆಪ್ಪ, ಇಲ್ಲಿ 7, ಇಲ್ಲಿ ಒಂದು ಹೇಳಿದೆ, 2 ಅಂಕಿಗಳು 1, 2 ಹೀಗೆ. ಮತ್ತು ಇಲ್ಲಿ 6 ಮತ್ತು 1 ನೋಡಿ. ಇವಾಗ 5, 10, 1 + 1 11 ಆಯಿತು. 11 ಅಂತ ಹೇಳಿ ಬರ್ಕೊಳ್ತಕ್ಕಂಥದ್ದು. ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ ನಿಮಗೆ. ನೋಡಿ ಇಲ್ಲಿ 5ರಿಂದ 10 ಹೇಗೆ ಟ್ಯಾಲಿಗಳನ್ನ ಹಾಕ್ಕೊತೀವಪ್ಪ ಅಂದರೆ ಫಸ್ಟು 1, 2, 3, 4 ಹೀಗೆ ಇಲ್ಲಿ ತೋರಿಸ್ತೀನಿ ನೋಡಿ. 1, 2, 3, 4 ಈಗ 5 ಹೀಗೆ ಹೊಡೆದ್ರಿಂದ ಇದೊಂದು 5 ಗುಂಪುಗಳನ್ನು ಒಳಗೊಂಡಿರ್ತಕ್ಕಂಥ ತಾಳೆ ಅಂತ ಹೇಳಿ ಕರಿಬಹುದು ನಾವು. ಇಲ್ಲಿ ಬರ್ಕೊಂಡಿದ್ದೀನಿ ನಾನು ಈ ರೀತಿಯಲ್ಲಿ. ನಮಗೆ ಅಲ್ಲಿ ಬ್ಲೂ ಚಾಕ್ ಪೀಸಿಂದ ನಾನು ರೌಂಡ್ ಅಪ್ ಮಾಡಿದ್ದೀನಲ್ವ, ಅದು 5ರಿಂದ 10 ನಡುವೆ ಬರ್ತಕ್ಕಂಥ ವರ್ಗಾಂತರ. ಈ ರೀತಿಯಲ್ಲಿ ಟ್ಯಾಲಿನಾದರೂ ಹಾಕೋಬೋದು ಅಥವಾ ಡೈರೆಕ್ಟಾಗಿ ನೀವು ಆವೃತ್ತಿನ ಕೂಡ ಬರ್ಕೋಬೋದು. ಬೇಕಿದ್ರೆ ಕೌಂಟ್ ಮಾಡಿ ನೋಡಿ, ನಮಗೆ ಸಿಗ್ತಕ್ಕಂಥದ್ದು 5ರಿಂದ 10 ಎಷ್ಟು ವರ್ಗಾಂತರ ಇದೆ ಅಂತಂದರೆ 1, 2, 3, 4, 5, 6, 7, 8, 9, 10, 11 ಇದೆ ಅಲ್ವಾ. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳೇ. ಈಗ ನಂತರ 10ರಿಂದ 15 ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. 10ರಿಂದ 15 10 ಅಂದರೆ 10 1, 10ರಿಂದ 15 ಬರಬೇಕಲ್ವಾ. 12 ಕೂಡ ಅಲ್ಲಿ ಬರುತ್ತೆ ನೋಡಿ. ಇಲ್ಲಿ 10ರಿಂದ 15 ಅಂದರೆ ಇದ್ರ ವರ್ಗಾಂತರದಲ್ಲಿ 10, 11, 12, 13, 14 ಈ 5 ಅಂಕೆಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. 12 ಬರುತ್ತೆ, 1 ಇಲ್ಲಿ 2ನೇದು ಸೆಕೆಂಡ್ ಟೈಮ್, ಆ್ಯಂಡ್ ಥರ್ಡ್ 3ನೇ ಸರಿ ಬರುತ್ತೆ. ಇದು 4, ಇಲ್ಲಿ 5, ಆಮೇಲೆ ಮತ್ಯಾವುದನ್ನು ತೆಗೆದುಕೊಳ್ಬೋದು 5, 6, 7, ಆಮೇಲೆ 8, ಆಮೇಲೆ ಇದು ಒಂದು 9, ಆಮೇಲೆ ಮತ್ಯಾವುದು 10, 11 ನೋಡ್ಕೊಳ್ಳಿ. ಈಗ ಇಂಟು ಹಾಕಿದ್ದೀನಲ್ವಾ, ಅದು 10ರಿಂದ 15 ನಡುವೆ ಬರ್ತಕ್ಕಂಥ ವರ್ಗಾಂತರಗಳು. ಅಂದರೆ ನೋಡಿ 10, 11, 12, 13, 14 ಈ ರೀತಿ ಅಂಕಿಗಳು ಎಲ್ಲೆಲ್ಲಿದ್ದಾವೆ ಅವನ್ನ ನಾವು ವರ್ಗಾಂತರಗಳು ಅಂತ ಹೇಳಿ ತೆಗೆದುಕೊಳ್ಬೇಕಾಗುತ್ತೆ. ಇದು 1ನೇ ಸರಿ, ಇದು 2ನೇ ಸರಿ, ಇದು 3, ಇದು 4, 5, ಆಮೇಲೆ 6, 7, 8, 9, 10, 11 ಅಂದರೆ 11 ಜನ ಇಂಜಿನಿಯರ್ಗಳ ಏನದು ಕೆಲಸದ ಜಾಗ 10ರಿಂದ 15 ಕಿಲೋಮೀಟರ್ ದೂರ ಇರತಕ್ಕಂಥದ್ದು ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತದೆ ಅಲ್ವಾ ಮಕ್ಕಳೇ. 10ರಿಂದ 15 ಕಿಲೋಮೀಟರ್ ದೂರ ಇರತಕ್ಕಂಥ ಇಂಜಿನಿಯರ್ಗಳ ಸಂಖ್ಯೆ ಎಷ್ಟಿದೆಪ್ಪ ಅಂದರೆ 11 ಇದೆ. ಅಂದರೆ ನೀವು ಟ್ಯಾಲಿನಾದರೂ ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಇಲ್ಲಿ ಆವೃತ್ತಿನಾದರೂ ಬರಿಬೋದು. ಟ್ಯಾಲಿ ಹಾಕಿದರೆ ಹಿಂಗೆ ಬರುತ್ತೆ, ನೀವು ಅದನ್ನು ನೋಡ್ಕೊಂಡು ಟ್ಯಾಲಿ ಹಾಕ್ಕೊತ ಹೋಗ್ತೀರಿ ನೋಡಿ. ಹೀಗೆ ಇಂಟು ಇಲ್ಲಿ 1 ಇದೆ, ಆಮೇಲೆ 2 ಹೌದಾ, ಮತ್ತು 3 ಹೀಗೆ, ಆಮೇಲೆ 4 ಹೀಗೆ, ಆಮೇಲೆ 5ನೇದಕ್ಕೆ ಹೀಗೆ ಕಾರ್ಡ್ ಹೊಡಿತೀನಿ. ಆಮೇಲೆ ನೆಕ್ಸ್ಟ್ ಮತ್ತೆ ಯಾವುದಿದೆ, ಇಲ್ಲಿ 11 ಬರುತ್ತೆ, 1, ಆಮೇಲೆ 2, ಆಮೇಲೆ ಇಲ್ಲಿ 3, ಇದು ಒಂದು 4, ದೆನ್ 5 ಆಯಿತಾ. ಮತ್ತು ಫೈನಲಿ 12 ಒಂದಿದೆ, ಅದನ್ನು ಒಂದು ಕಡೆ ಬರ್ಕೊಳ್ತೀರಿ ನೋಡಿ. ಹೀಗೆ ಈ ರೀತಿ ಟ್ಯಾಲಿ ಹಾಕೊಂಡಾದರೂ ನೀವು ಬರ್ಕೋಬೋದು ಅಥವಾ ನೀವು ಡೈರೆಕ್ಟಾಗಿ ಕೂಡ ಬರ್ಕೋಬೋದು ಮಕ್ಕಳೇ. ಈಗ ಅದೇ ರೀತಿ 15ರಿಂದ 20 ಯಾವ್ದು ಬರುತ್ತೆ ನೋಡೋಣ. 15ರಿಂದ 20 ಬರ್ತಕ್ಕಂಥ ಆವೃತ್ತಿ ಎಷ್ಟಿದೆ ಅನ್ನೋದನ್ನು ತಾಳೆ ಹಾಕ್ಕೊಂಡಾದರೂ ಬರ್ಕೋಬೋದು, ನೀವು ಡೈರೆಕ್ಟಾಗಿ ಆವೃತ್ತಿನಾದರೂ ಬರ್ಕೋಬೋದು. 15ರಿಂದ 20 ಅಂದರೆ 15 ಸಿಗಬೇಕು, 16 ಸಿಗಬೇಕು, ಆ್ಯಂಡ್ 17, 18, 19 ನೋಡಿ. 19 ಇಲ್ಲಿದೆನಾ, 19 1, ಆಮೇಲೆ 17 ಬರುತ್ತೆ, ಆಮೇಲೆ 18 ಬರುತ್ತೆ, ಆಮೇಲೆ 15, ಇಲ್ಲೊಂದು 15 ಇದೆ, ಇಲ್ಲೊಂದು 15 ಇದೆ. ನಾನು ಈ ರೀತಿ ಅಡ್ಡ ಹಾಕ್ತಿದ್ದೀನಲ್ವ, ನಿಮಗೆ ಈಸಿಯಾಗಿ ಕೌಂಟ್ ಮಾಡಲಿಕ್ಕೆ ಚೆನ್ನಾಗಿ ಅಂತ ಹೇಳಿ ನಾನು ಈ ರೀತಿಯಲ್ಲಿ ಮಾಡ್ಕೊತಿದ್ದೀನಿ ಮಕ್ಕಳೇ. ಹಿಂಗೆ ಅಡ್ಡಗೆರೆ ಹಾಕ್ತಾಯಿದ್ದೀನಿ ನೋಡಿ. 15 ಬರುತ್ತಾ, ನೆಕ್ಸ್ಟು 16 ಬರುತ್ತೆ, 17 ಬರುತ್ತೆ, 18 ಬರುತ್ತೆ,
ಸೊ ಎಷ್ಟು ಆಯಿತು ಇವಾಗ ನೋಡ್ಕೊಳ್ಳೋಣ, ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9. ಸೊ ಎಷ್ಟಿದೆ ಮಕ್ಕಳು, ಎಷ್ಟಿದೆ ಮಕ್ಕಳೇ ನೋಡಿ, 9 ಇಂಜಿನಿಯರ್ಸ್ಗಳು. 15ರಿಂದ 20 ಕಿಲೋಮೀಟರ್ ಇರ್ತಕ್ಕಂಥ ಇಂಜಿನಿಯರ್ಸ್ಗಳ ಮನೆ 9 ಜನದ್ದು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಟ್ಯಾಲಿನ ಇವಾಗ ಬೇಸಿಸ್ ಮೇಲೆ ಹಾಕೋಬೋದು. ನಾನು ಮುಂಚೆನಾದರೂ ಹಾಕ್ಕೊಳ್ಳಿ ಅಥವಾ ನೀವು ಹಾಕ್ಕೊಂಡಾದರೂ ಆವೃತ್ತಿನಾದರೂ ಬರ್ರಿ. ಇಲ್ಲಿ 2 17ರದ್ದು, ಆಮೇಲೆ ಇಲ್ಲಿ ಒಂದಿದೆ 18, ದೆನ್ 15, ಮತ್ತೆ ಯಾವುದಿದೆ, ಮತ್ತೆ 15 ಇದೆ, 15 ಇದೆ, ಮತ್ತು ಇಲ್ಲಿ 17 ಇದೆ, ಆಮೇಲೆ 15, ಇನ್ನೊಂದು ಟ್ಯಾಲಿ, ಇನ್ನೊಂದು 16 ಇದೆ, ಆಮೇಲೆ 18 ಇದೆ ಅಲ್ವಾ. ಸೊ ಇಷ್ಟೇ ಸಿಕ್ಕಿರ್ತಕ್ಕಂಥದ್ದು, ಅದನ್ನು ಬರೆದಿದ್ದೀನಿ. ಗೊತ್ತಾಯ್ತಲ್ವಾ ಮಕ್ಕಳೇ ಹೇಗೆ ಬರೆಯೋದು ಅಂತ ಹೇಳಿ. ಇವಾಗ ನೆಕ್ಸ್ಟ್ ಅದೇ ರೀತಿ 20ರಿಂದ 25 ಎಲ್ಲಿ ಬರುತ್ತೆ ನೋಡೋಣ. 20ರಿಂದ 25 ಅಂದರೆ 20, 21, 22, 23, 24 ಇಷ್ಟು ಅಂಕಿಗಳು ಬರಬೇಕು. 20ರಿಂದ 25 ಅಂದರೆ ನೋಡಿ ಎಲ್ಲಿ ಬರುತ್ತೆ. 20ರಿಂದ 24 ಇದು ಒಂದು ಹೀಗೆ ಅಂದರೆ ಸರ್ಕಲ್ ಹಾಕಿ ನಾನೊಂದು ರಾಂಗ್ ಹಾಕಿದ್ದೀನಿ, ಒಂದು ಗೆರೆನ ಹೇಳಿದ್ದೀನಿ. 21 ಬರುತ್ತಾ, ಮತ್ತು ಯಾವ್ದು ಬರುತ್ತೆ ಎಲ್ಲಾದರೂ ಇದನ್ನು ನೋಡಿ, ಮತ್ತೆಲ್ಲಾದರೂ ಅಂಕಿಗಳು ಸಿಗ್ತಾವ, 21 ಸಿಗುತ್ತೆ. ಹಾಗಾಗಿರೋದ್ರಿಂದ ಏನಂತ ಬರೀಬೋದು ನಾವು, ಇದರಲ್ಲಿ ಬರ್ತಕ್ಕಂಥ 20ರಿಂದ 25 ಕಿಲೋಮೀಟರ್ ಇರ್ತಕ್ಕಂಥ ದೂರ ಇರ್ತಕ್ಕಂಥ ಇಂಜಿನಿಯರ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 1 ಅಂತ ಹೇಳಿ ಬರೀತೀರಿ. 1 ಟ್ಯಾಲಿನೂ ಕೂಡ ಒಂದೇ ಬರುತ್ತೆ ಅಷ್ಟೇ. ಇವಾಗ 25ರಿಂದ 30 ಅಲ್ಲಿ ಎಷ್ಟು ಬರುತ್ತೆ ನೋಡೋಣ. 25ರಿಂದ 30 ಎಲ್ಲಾದರೂ ಸಿಕ್ಕುತ್ತಾ ಅಂತ ನೋಡಿ. 25 ಇದೆ, 25 ಒಂದೇ ಇದೆ, ಇದನ್ನು ಬರೆದಿದ್ದೀನಿ. 25 ಒಂದೇ ಸಿಗುತ್ತೆ. ಮತ್ತು ಎಲ್ಲಾದರೂ ಇದೆನಾ, ಇಲ್ಲ ಅಲ್ಲ. ಸೊ ಹಾಗಾಗಿರೋದ್ರಿಂದ ಒಂದೇ ಟ್ಯಾಲಿ ಹಾಕ್ತೀರಿ, 1 ಅಂತ ಹೇಳಿ ಬರೀತೀರಿ. 25ರಿಂದ 30 ಅಂದರೆ 25, 26, 27, 28, 29 ಈ ರೀತಿ ಅಂಕಿಗಳು ಬರಬೇಕಿತ್ತು, ಅಂದರೆ ಇರಬೇಕಿತ್ತು ಆ ಪಟ್ಟಿಯಲ್ಲಿ. ಇಲ್ಲ ಅಲ್ಲ, ನಮಗೆ ಸಿಕ್ಕಿರ್ತಕ್ಕಂಥದ್ದು ಬರೀ 25 ಒಂದೇ. ಹಾಗಾಗಿರೋದ್ರಿಂದ ಒಂದೇ ಅಂತ ಹೇಳಿ ಬರೀತೀರ. ನೆಕ್ಸ್ಟ್ ಅದೇ ರೀತಿ 30ರಿಂದ 35, 30ರಿಂದ 35 ನಡುವೆ ಬರ್ತಕ್ಕಂಥ ಏನದು ಆವೃತ್ತಿ ವಿತರಣಾ ಪಟ್ಟಿ, ಆವೃತ್ತಿನ ಬರಿಬೇಕಲ್ವಾ. ಸೊ ಆ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಎಷ್ಟು ಬರ್ಬೋದು ಆವೃತ್ತಿ ಅನ್ನೋದಾದರೆ ನೋಡ್ಕೊಳ್ಳಿ. ನಮಗೆ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು 31 ಇದೆ, ಮತ್ತೆಲ್ಲಿದೆ 32 ಇದೆ ಅಲ್ವಾ. ಇಲ್ಲಿ ನೋಡಿ 32, 31. ಹಾಗಾಗಿರೋದ್ರಿಂದ ಟ್ಯಾಲೀಸ್ ಎಷ್ಟು ಬರ್ತವೆ, 2, 1, 2, 1, 2. ಇಲ್ಲೇನು ಬರೀತೀರಿ, 2 ಅಂತ ಹೇಳಿ ಬರೀತೀರಿ. ಗೊತ್ತಾಗ್ತಿದಲ್ವಾ. ಇವಾಗ ನೋಡಿ ನಮಗೆ ಮುಂಚಿನ ಪ್ರಶ್ನೆಯಲ್ಲಿ ಎಷ್ಟು ಇಂಜಿನಿಯರ್ಗಳಂತ ಹೇಳಿದರು, 40 ಇಂಜಿನಿಯರ್ಗಳು. ಅಲ್ಲಿ ಆವೃತ್ತಿಯಲ್ಲಿ ಬರೆದಿರ್ತಕ್ಕಂಥ ಅಂಕಿಗಳನ್ನ ನಿಮಗೆ ಕೂಡಿದಾಗ ಒಟ್ಟಾರೆ ಏನು ಬರಬೇಕು, ನಮಗೆ 30 ಬರಬೇಕು. ನೋಡಿ ಇಲ್ಲಿ 5 ಇದೆನಾ, 5, 10, 15, 15 ಇಲ್ಲಿ 20, 25, 30, 30, 31, 32, 33, 34, 35, 36, 37, 38, 39, 40 ಬಂತಾ. ಟ್ಯಾಲಿಯಲ್ಲೂ ನೀವು 40 ಬಂದಿದೆ. ಇಲ್ಲಿ ನೋಡಿ, ಇಲ್ಲೂ ಆ್ಯಸ್ ಇಟ್ ಈಸ್, ಇಲ್ಲಿ ಟ್ಯಾಲಿ ಕರೆಕ್ಟ್ ಇದೆ ಅಂದರೆ ಇಲ್ಲೂ ಕೂಡ ಕರೆಕ್ಟ್ ಇದ್ದೇ ಇರುತ್ತೆ. ನೋಡಿ 10, 20, 22 ಆಗುತ್ತೆ, 22, 22, 27 ಆಯಿತು ಇಲ್ಲಿಗೆ, 27, 28, 29, 30, 39, 40 ಅಂತ ಹೇಳಿ ಬಂದು. ಗೊತ್ತಾಗ್ತದಲ್ವ. ಇದನ್ನೆಷ್ಟು ಕೂಡಿದಾಗ ನಮಗೆ 40 ಬರಬೇಕು. ನೀವು ಕೂಡಿದಾಗ 40 ಬಂದಿದೆ ನೋಡಿ. ಫಸ್ಟ್ ಅವ್ರು ಹೇಳಿದ್ದು ಪ್ರಶ್ನೆಯಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ, ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ ಮಾಡಿ ಅಂತ ಹೇಳಿದರು. ಈ 40 ಇಂಜಿನಿಯರ್ಸ್ಗಳದ್ದು ದೂರನ ಕಿಲೋಮೀಟರ್ಗಳಲ್ಲಿ ಕೊಟ್ಟಿದ್ದರು. ಅದರ ಆಧಾರದ ಮೇಲೆ ಏನು ಮಾಡ್ತೀರಿ ನೀವು, ಆವೃತ್ತಿ ವಿತರಣಾ ಪಟ್ಟಿ, ಅಂದರೆ ಆವೃತ್ತಿ ವಿತರಣಾ ಪಟ್ಟಿ ಯಾವುದು, ವರ್ಗೀಕೃತಿ ಆವೃತ್ತಿ ವಿತರಣಾ ಪಟ್ಟಿನ ಮಾಡ್ತಿದ್ದೀರಿ. ಮಾಡಿದ ನಂತರ ಏನು ಮಾಡ್ತೀರಿ, ಅದರಲ್ಲಿ ಬರ್ತಕ್ಕಂಥದ್ದು ಅವರೇನು ಮುಖ್ಯ ಲಕ್ಷಣಗಳು ಏನು ಅಂತ ಕೇಳಿದ್ದಾರೆ. ಮುಖ್ಯ ಲಕ್ಷಣಗಳು ಏನು ಅಂದರೆ ನೋಡಿ, ನಮಗೆ ಅಲ್ಲಿ ಮೊದಲ ವರ್ಗಾಂತರನ 0ಯಿಂದ 5 ಅಂತ ತೆಗೆದುಕೊಂಡಾಗ ಎಲ್ಲದರಲ್ಲೂ ನಮಗೆ ಸಿಗ್ತಕ್ಕಂಥದ್ದು ಆವೃತ್ತಿ ಈ ರೀತಿಯಲ್ಲಿ ಸಿಕ್ಕಿದೆ ಅಂತ ಹೇಳಿ ಬರೆದಿದ್ದೀರಿ. ಅಲ್ಲಿ ಕೊನೆಯದಾಗಿ ನೀವು ಏನು ಮಾಡ್ದಂಗಾಯಿತು, ಈ ವರ್ಗೀಕೃತಿ ಆವೃತ್ತಿ ವಿತರಣಾ ಪಟ್ಟಿನ ಮಾಡ್ದಂಗಾಯಿತು. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ ಮಕ್ಕಳೇ. ಇದು ಮುಖ್ಯ ಲಕ್ಷಣಗಳು ಅಂತ ಏನು ನಾವು ಇಲ್ಲಿ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ. ಸೊ ಇಷ್ಟು ಆವೃತ್ತಿ ವಿತರಣಾ ಪಟ್ಟಿ ಅಂತ ಹೇಳಿ ಬರೆದ್ರೆ ಆಯಿತು. ಮುಖ್ಯ ಲಕ್ಷಣಗಳು ಅಂತಂದರೆ ಏನೇನು ಸಿಗುತ್ತೆ ಅಂದರೆ ಕಿಲೋಮೀಟರ್ ದೂರನ ನೀವು ಐಡೆಂಟಿಫೈ ಮಾಡಿ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬರೆದಿದ್ರಲ್ಲ, ಸೊ ಇಲ್ಲಿಗೆ ನಿಲ್ಲಿಸಿದ್ರೆ ಸಾಕಾಗುತ್ತೆ. ಸೊ ಆವೃತ್ತಿ ವಿತರಣಾ ಪಟ್ಟಿನ ಬರೆದಿದ್ರಿ. ಮುಖ್ಯ ಲಕ್ಷಣಗಳು ಅಂತ ಹೇಳಿ ನೀವು ಏನು ಮೆನ್ಷನ್ ಮಾಡಬೇಕಾಗಿರಲ್ಲ. ಸೊ
ಇಲ್ಲಿ ಜಾಸ್ತಿ ಬಂದಿರತಕ್ಕಂಥದ್ದು ಯಾರ್ದಿದೆಯಪ್ಪ ಅಂದರೆ ಯಾವ ವರ್ಗಾಂತರದಿದೆ ಅಂದರೆ ನೋಡಿ ಇಲ್ಲಿ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ 9, 11 ಅಂದರೆ 2 ವರ್ಗಾಂತರಗಳು ಸಿಗ್ತವೆ ಇಲ್ಲಿ 5ರಿಂದ 10, 10ರಿಂದ 5 ವರ್ಗಾಂತರದಲ್ಲಿರ್ತಕ್ಕಂಥದ್ದು ಇಂಜಿನಿಯರ್ಸ್ಗಳು ಜಾಸ್ತಿ ಸಿಗ್ತಕ್ಕಂಥದ್ದು ಅಂದರೆ ಈ ರೇಂಜಲ್ಲಿ ಇರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ಬೋದು ಮುಖ್ಯ ಲಕ್ಷಣ ಅಂತ ಹೇಳಿದ್ದಾರೆ. ಸೊ ನೀವು ಜಸ್ಟ್ ಆವೃತ್ತಿ ವಿತರಣಾ ಪಟ್ಟಿ ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಅವ್ರು ಕೇಳಿರೋದೇನು ಪರ್ಟಿಕ್ಯುಲರ್ ಆಗಿ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ ಬರೀರಿ ಅಂತ ಹೇಳಿ. ಸೊ ಕೊಟ್ಟಿರೋ ಪಟ್ಟಿಯ ಆಧಾರದ ಮೇಲೆ ಈ ರೀತಿಯಲ್ಲಿ ಏನು ಮಾಡ್ತೀರಿ, ಆವೃತ್ತಿ ವಿತರಣಾ ಪಟ್ಟಿನ ಬರೀತೀರಿ. ಇದನ್ನು ನಾವು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಅಂತ ಹೇಳಿ ಕರಿತೀವಿ. ನಾವು ಹಿಂದ್ಗಡೆ ನಿಮಗೆ ಹೇಳ್ಕೊಟ್ಟಿದ್ದೆ ನಾನು ವರ್ಗೀಕೃತ ಯಾವುದು ಅವರ್ಗೀಕೃತ ಯಾವುದು ಅಂತ ಹೇಳಿ ನೋಡಿ ಮಕ್ಕಳೇ. ಸೊ ಇದನ್ನು ನಾವು ವರ್ಗೀಕೃತ ಅಂತ ಹೇಳಿ ಕರಿತೀವಿ, ಯಾಕಂದರೆ ಗ್ರೂಪ್ಗಳನ್ನ ವರ್ಗಾಂತರ ಮಾಡಿ ಬರೀತಕ್ಕಂಥದ್ರಿಂದ ಇದನ್ನು ವರ್ಗೀಕೃತ ಅಂತ ಹೇಳಿ ಕರಿತೀವಿ. ಹಾಗೆ ಪರ್ಟಿಕ್ಯುಲರ್ ಆಗಿ ಅಂದರೆ ಹಿಂದೆ ಒಂದನೇ ಪ್ರಾಬ್ಲಮ್ ಅಭ್ಯಾಸ ಲೆಕ್ಕದಲ್ಲಿ ಒಂದನೇ ಲೆಕ್ಕ ಮಾಡಿ ತೋರಿಸಿದ್ನಲ್ಲ, ಅದು ಏನಾಗಿರುತ್ತೆ ಅವರ್ಗೀಕೃತ. ಯಾಕಂದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದನ್ನೇ ತೆಗೆದುಕೊಂಡು ಮಾಡಿದ್ವಿ, ಗುಂಪನ್ನಾಗಿ ಮಾಡಿರಲಿಲ್ಲ. ಅರ್ಥ ಆಗ್ತಿದ್ದಲ್ವ ಇವಾಗ ಎಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಿಮಗೆ ಇನ್ನೂ ಉಳಿದಿರ್ತಕ್ಕಂಥ ಅಭ್ಯಾಸ ಲೆಕ್ಕಗಳನ್ನ ಹೇಳ್ಕೊಡ್ತೀನಿ ಮಕ್ಕಳೇ. ಥ್ಯಾಂಕ್ ಯು.